ಇನ್ನು ದಾವಣಗೆರೆ ಉಪಚುನಾವಣೆ ಪ್ರಚಾರದಿಂದ ಸಚಿವ ಜಮೀರ್ ಅಹಮದ್ ಅಂತರ ಕಾಯ್ದುಕೊಂಡ ವಿಚಾರವಾಗಿ ಜಮೀರ್ ಖಾನ್ ಅವರು ಕೇರಳದಲ್ಲಿ ಇರೋದ್ರಿಂದ ದಾವಣಗೆರೆಗೆ ಬಂದಿಲ್ಲ ಎಂದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಈಗಾಗಲೇ ಬಂಡಾಯವಾಗಿ ಸ್ಪರ್ಧಿಸಿದ್ದ ಅಲ್ಪಸಂಖ್ಯಾತ ಅಭ್ಯರ್ಥಿ ಚುನಾವಣೆಯಿಂದ ರಿಟೈರ್ ಆಗಿದ್ದಾರೆ. ಬಂಡಾಯ ಅಭ್ಯರ್ಥಿಯ ಮನವೊಲಿಸುವಲ್ಲಿ ನಮ್ಮ ಅಲ್ಪಸಂಖ್ಯಾತ ನಾಯಕರು ಸಫಲರಾಗಿದ್ದಾರೆ. ಹಾಗಾಗಿ ದಾವಣಗೆರೆಯಲ್ಲಿ ಯಾವುದೇ ಸಮಸ್ಯೆ ಕೂಡ ಇಲ್ಲ. ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಪ್ರಚಾರ ಮಾಡ್ತಿರೋದ್ರಿಂದ ಇಲ್ಲಿಗೆ ಬರ್ಲಿಕ್ಕೆ ಆಗಿಲ್ಲ. ಅವರು ಖಂಡಿತ ಕೂಡ ಬರ್ತಾರೆ. ಬೇರೆ ಬೇರೆ ನಾಯಕರಿಗೆ ನಮ್ಮ ಪಕ್ಷವು ಬೇರೆ ಬೇರೆ ಜವಾಬ್ದಾರಿಯನ್ನು ನೀಡಿದೆ. ಕೆಲವರಿಗೆ ದಾವಣಗೆರೆ, ಕೆಲವರಿಗೆ ಬಾಗಲಕೋಟೆ ಹಾಗೂ ಕೆಲವರಿಗೆ ಕೇರಳದ ಜವಾಬ್ದಾರಿಯನ್ನು ನಮ್ಮ ಪಕ್ಷ ನೀಡಿದೆ. ಆದರೆ ಎಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ತೀವಿ ಎಂಬ ವಿಜೇಂದ್ರ ಹೇಳಿಕೆ ವಿಚಾರವಾಗಿ ಕುರಿತು ವಿಜೇಂದ್ರಗೆ ಈ ರೀತಿ ಹೇಳಿಕೆ ನೀಡದೆ ಬೇರೆ ದಾರಿಯೇ ನಮಗಿಲ್ಲ. ಆದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡು ಕ್ಷೇತ್ರಗಳಲ್ಲಿಯೂ ಕೂಡ ಖಂಡಿತ ನಾವು ಗೆಲ್ತೀವಿ, ಯಾವುದೇ ಅನುಮಾನ ಇಲ್ಲ ಅಂತ ಬೀದರ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜಮೀರ್ ಅಹಮದ್ ಅವರು ಬರ್ತಾ ಇಲ್ಲ, ಇದು ಆಗ್ತಾ ಇದೆ. ಅಲ್ಪಸಂಖ್ಯಾತ ನಾಯಕರು ಏನು ದೂರ ಸರಿತಿದಾರ, ಅಂತರ ಕಾಪಾಡ್ಕೋತಿದಾರ ಅನ್ನೋ ಮಾತು ಚರ್ಚೆ ಆಗ್ತಿದೆ ಸರ್. ಏನು ಹೇಳ್ತೀರಿ? ನೋಡಿ, ತಮಗೆಲ್ಲ ಗೊತ್ತಿದೆ, ಭಾಳ ಸ್ಪಷ್ಟವಾಗಿ ಯಾರು ಅಭ್ಯರ್ಥಿ ಕಂಟೆಸ್ಟ್ ಮಾಡಿರ್ತಕ್ಕಂಥವ್ರೆ ಬಂದು ಈಗ ಅಧಿಕೃತವಾಗಿ ನಾವು ಇದರಿಂದ ರಿಟೈರ್ ಆಗಿದ್ದೀನಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಕಂಟೆಸ್ಟಿಂದ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ನನ್ನ. ಇನ್ನು 2-3 ಜನ ನಾಯಕರು ಇದ್ದಾರೆ ಸರ್, ಅದಕ್ಕೆ ಇಲ್ಲ ಇರ್ಬೋದು. ಬಟ್ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಹಿಂದೆ ಸರಿದ ಮೇಲೆ ಆಮೇಲೆ ಇದಕ್ಕೆ ಎಲ್ಲ ನಮ್ಮ ನಾಯಕರು, ಎಲ್ಲ ಅಲ್ಪಸಂಖ್ಯಾತ ನಾಯಕರು, ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು ಎಲ್ಲ ಮನವೊಲಿಸಲ್ಲಿ ಸಫಲರಾಗಿದ್ದಾರೆ ಅಂತಕ್ಕಂಥದ್ದು ನನಗಿರತಕ್ಕಂಥ ಮಾಹಿತಿ. ಅಲ್ಲ, ಈಗ ಸಾದಿಕ್ ಪೈಲಾನ್ ಅವ್ರು ಮನವೊಲಿಸಿದ್ರು, ಜಮೀರ್ ಅಹಮದ್ ಅವ್ರು ಮನವೊಲಿಸಕ್ಕೆ ಆಗ್ತಿಲ್ಲ ಅನ್ನೋ ಮಾತು ಬರ್ತದೆ ಸರ್. ಅದಕ್ಕೆ ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಎಲೆಕ್ಷನ್ ಡ್ಯೂಟಿಯಲ್ಲಿ ಇದ್ದಾರೆ, ಹಾಗಾಗಿ ಬಂದಿಲ್ಲ. ಬರ್ತಾರೆ ಸರ್, ಪ್ರಚಾರಕ್ಕೆ ಬರ್ಬೋದು. ಎಲ್ಲ ನಾಯಕರು ಬರ್ತಾರೆ ಎಲ್ಲ ಕಡೆ. ಯಾಕಂದರೆ ಈಗ ಅಲ್ಲಿ ಬೇರೆ ಬೇರೆ ನಾಯಕರಿಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದೆ ಪಕ್ಷ. ಈಗ ನನಗೆ ಇಲ್ಲಿ ದಾವಣಗೆರೆಗೆ ಹೋಗ್ಬೇಕು ಹೇಳಿದ್ದಾರೆ. ಬೇರೆ ಬೇರೆ ಸಚಿವರಿಗೆ, ಬೇರೆ ಬೇರೆ ಶಾಸಕರಿಗೆ, ಕೆಲವರಿಗೆ ಬಾಗಲಕೋಟನ್ನು ಕೊಟ್ಟಿದ್ದಾರೆ. ಕೆಲವರು ಕೇರಳಕ್ಕೆ ಹೋಗಿದ್ದಾರೆ. ನಮ್ಮ ರಾಜ್ಯದ ಈಶ್ವರ್ ಖಂಡ್ರೆ ಅವರು ಕೇರಳಕ್ಕೆ ಹೋಗಿದ್ದಾರೆ, ಪ್ರಿಯಾಂಕ್ ಕೇರಳಕ್ಕೆ ಹೋಗಿದ್ದಾರೆ. ಕೆಲವ್ರಿಗೆ ಬೇರೆ ಬೇರೆ ಒಂದು ಜವಾಬ್ದಾರಿನ ಕೊಟ್ಟಿರೋದ್ರಿಂದ ಇವತ್ತು ಜಮೀರ್ ಅವರು ನನಗೆ ಫೋನ್ ಮಾಡಿದ್ರು, ಅವರು ಕೇರಳದಲ್ಲಿದ್ದಾರೆ. ಆ ರೀತಿಯಾಗಿ ಇವತ್ತು ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿಯನ್ನು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸ್ಬಿಡ್ತೀವಿ ಎಲೆಕ್ಷನ್ನಲ್ಲಿ ಅಂತ ವಿಜೇಂದ್ರ ಅವರು ಹೇಳ್ತಿದ್ದಾರೆ ಸರ್. ವಿಜೇಂದ್ರ ಹೇಳ್ತಾರೆ, ಅವ್ರಿಗೇನು ಮತ್ತೆ ಈಗ ಅವ್ರಿಗೇನು ಬೇರೆ ದಾರಿ ಏನಿದೆ. ಆದರೆ ಈ ಭಾಳ ಸ್ಪಷ್ಟವಾಗಿ ನಾವು ಹೇಳ್ಬೋದು ಅಂತಂದರೆ 2 ಸೀಟ್ಗಳು ನಾವು ಗೆಲ್ತಾ ಇದ್ದೀವಿ, ಅದರಲ್ಲಿ ಯಾವುದೇ ಅನುಮಾನವೂ ಇಲ್ಲ.